ರಿಷಿ ರೆಡಿನಾ? ಕಮ್ಲಿ ಬೇಗ ಬಾ ಅಮ್ಮ, ಕಾಯ್ತಿರ್ತಾರೆ. ಬಂದೆ ಅತ್ತಮ್ಮ. ರಮೇಶ್ ಬಂದೆ ಬಂದೆ ಬನ್ನಿ, ಟೈಮ್ ಆಯ್ತು. ಕಮ್ಲಿ ರೀ, ನೋಡ್ರಿ ನನ್ ಸೊಸೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನಮ್ಮ ಅಮ್ಮಂಗೆ ಯಾವತ್ತಿದ್ರು ಅವ್ರ ಸೊಸೆದೇ ಜಪ. ಅಪ್ಪ ನೀವು ಹೇಳಿ, ನಾನು ಹೇಗೆ ಕಾಣಿಸ್ತಾ ಇದ್ದೆ? ಏಯ್ ನೀನ್ ಸೂಪರ್ ಸೂಪರ್ ಕಣ. ಖುಷಿ ಏನಾಯ್ತು ಕೆನ್ನೆ ಮೇಲೆ? ಇನ್ನು ಮೇಲೆ ಎಂತ ಮಾತು? ಸ್ಟಿಕ್ ಮಾರ್ಕು. ಏನು ಸಮಾಚಾರ? ಅದು ಕಮ್ಮಿ ಅವ್ರಿಗೆ ಹೊಸದಾಗಿ ಲಿಪ್ಸ್ಟಿಕ್ ತಂದಿದ್ದೆ. ಅವ್ರು ಹಚ್ಕೊಳ್ಳೋಕ್ಕಿಂತ ಮುಂಚೆ ಹೇಗಿದೆ ಅಂತ ನಾನು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಚ್ಕೊಳ್ಳೋಣ ಅಂತ ಹೋಗ್ತಿದ್ದೆ. ಅಷ್ಟೊತ್ತಲ್ಲಿ ಕಮ್ಮಿ ಅವ್ರು ಕರೆದ್ರು, ಹಿಂಗೆ ಹಚ್ಕೊಂಡ್ಬಿಟ್ಟೆ. ನೀನು ಲಿಪ್ಸ್ಟಿಕ್ ಹಚ್ಕೊತಿದ್ಯಾ? ಹೋಗ್ಲಿ, ಮೊದಲು ಹೋಗಿ ಸರಿ ಮಾಡ್ಕೊಂಬ. ನಾವು ಈ ವಿಷಯದಲ್ಲ ಸೀನಿಯರ್. ಇರಲಿ, ಮೊದಲು ಹೋಗಿ ಒರೆಸ್ಕೊಂಡು ಬಂದರೆ ಆಚೆ ಹೋದರೆ ನಮ್ಮ ಮರ್ಯಾದೆ ನಿಮ್ಮ ಮರ್ಯಾದೆ ಎಲ್ಲ ಉಳಿಯುತ್ತೆ. ಫಸ್ಟ್ ಒರೆಸ್ಕೊಂಡು ಬಂದು. ರಮೇಶ್, ಏನದು ಅಪ್ಪ ಮಗನ್ ಗುಸ್ಗುಸು? ಏನಿಲ್ಲ, ಹೀಗೆ ನನ್ನೊಂದು ವಿಷಯ, ಗಂಡಸು ವಿಷಯ. ಸರಿ, ಅದನ್ನೆಲ್ಲ ಆಮೇಲೆ ಮಾತಾಡ್ಕೊಳ್ಳಿ. ನೀವಿಬ್ರು ಯಾವಾಗ್ಲೂ ಮುದ್ದಾಗೆ ಕಾಣಿಸ್ತೀರಾ. ದೇವ್ರೆ ಹೇಳ್ ಮಾಡ್ಸಿರೋ ಜೋಡಿ ನಿಮ್ದು. ಇವತ್ತು ಯಾರ್ಯಾರ ದೃಷ್ಟಿ ಬೀಳುತ್ತೋ ನಿಮ್ಗೆ. ರಿಷಿ, ಕಮಲಿಗೆ ದೃಷ್ಟಿ ಬೊಟ್ಟಿಡು. ಇವಾಗ ಸರಿ ಹೋಯ್ತು. ಹೊಡೋಣವಾ? ಹೋಗೋಣ. ನಾವು ಕಾರಲ್ಲಿ ಕೂತಿರ್ತೀವಿ, ಬೇಗ ಬನ್ನಿ. ಅದೇನೋ ಟೆಸ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಆಮೇಲೆ ಅಲರ್ಜಿ ಆದ್ರೆ ಕಷ್ಟ. ಓಕೆ ಓಕೆ ಓಕೆ. ಮಾವ ಏನೋ ಹೇಳ್ತಿದ್ರಲ್ಲ, ಏನು? ಅದ ಮಾ ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಏನೋ ಕೆಲಸ ಇತ್ತು, ಅದನ್ನು ಹೇಳ್ತಾ ಇದ್ರು ನನಗೆ. ಇಲ್ಲ ಸರ್, ನಿಮಗೆ ಚಂದ ಗೊತ್ತೈತೆ. ಅವ್ರೇನೋ ಹೇಳಿದ್ರು, ಅದೇನಂತ ಹೇಳಿ. ಅದು ಇದನ್ನೇ ಹೇಳಿದ್ರು. ಹೋಗಿ ಸರ್, ಯಾವಾಗಲೂ ಇದಾಯ್ತು ನಿಮ್ದು. ಬೇಬಿ, ವಾಟ್ ಮಾಮ್? ಒಂದು ಗುಡ್ ನ್ಯೂಸ್. ನೀನ್ ಕೇಳಿದ್ರೆ ನಿನ್ಗೂ ತುಂಬಾ ಸಂತೋಷ ಆಗುತ್ತೆ. ನಿನ್ ಡ್ಯಾಡಿನ ಬೆಂಗಳೂರು ಕರ್ಕೊಂಡ್ ಬಂದಿದಾರಂತೆ. ನನ್ಗಂತೂ ಅವ್ರನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ. ನಾನು ಅವ್ರನ್ನ ನೋಡಿ ಎಷ್ಟೋ ದಿನ ಆಗೋಯ್ತು. ಅವ್ರನ್ನ ನೋಡೋದಕ್ಕೆ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನೀನನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾ ಬೇಬಿ, ಹೋಗಿ ನೋಡ್ಕೊಂಡ್ ಬರೋಣ. ಮಾಮ್ ಲುಕ್, ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ನಾನು ಎಲ್ಲೂ ಬರಲ್ಲ. ಬೇಬಿ, ಏನ್ ಹೇಳ್ತಿದ್ಯಾ ನೀನು? ಅವ್ರ ಊರಿಗೆ ಬಂದು ಎಷ್ಟು ತಿಂಗಳುಗಳೇ ಆಗೋಯ್ತು. ನನ್ಗಂತೂ ಅವ್ರನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ. ನಿಂಗೆ ಹಾಗೆ ಅನ್ಸ್ತಿಲ್ವಾ? ಆದ್ರೆ ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮಾಮ್, ನಾನು ನಿಮ್ಗೆ ನನ್ನ ಪ್ಲಾನ್ ಬಗ್ಗೆ ಹೇಳಿದ್ದೀನಲ್ವಾ? ಅದನ್ನ ಇವತ್ತು ಮಾಡ್ಬೇಕಲ್ವಾ ಮಾಮ್? ನಾನು ನಾನ್ಸೆನ್ಸ್. ಏನ್ ಮಾತಾಡ್ತಿದ್ಯಾ ನೀನು? ನನಗೆ ನನ್ ಗಂಡ ಮುಖ್ಯ, ನೀನು ಅವ್ರ ಮಗಳು. ನಿಂಗೂ ನಿನ್ ಡ್ಯಾಡ್ ಮುಖ್ಯ ತಾನೆ. ಬಾ ಹೋಗೋಣ. ಅಲ್ಲ ಮಾಮ್, ಜಸ್ಟ್ ಲುಕ್ ಅಟ್ ಮೀ. ನಾನು ಈ ಗೆಟಪ್ ಅಲ್ಲಿ ಬರ್ಲಾ? ಮಾಮ್, ಮೊದ್ಲೇ ಡ್ಯಾಡ್ ಹೆಲ್ತ್ ಸರಿ ಇಲ್ಲ. ನನ್ನನ್ನ ಈ ಅವತಾರದಲ್ಲಿ ನೋಡಿ ಯಾಕೆ ಬೇಕು ಸುಮ್ನೆ? ನೀವ್ ಹೋಗಿ ಮಾಮ್. ಈಗೇನು, ನೀನು ಡ್ರೆಸ್ ಚೇಂಜ್ ಮಾಡ್ಬೇಕು ಅಷ್ಟೇ ತಾನೆ? ಹೋಗ್ತಾ ದಾರಿಲಿ ಶಾಪಿಂಗ್ ಹೋಗಿ ಡ್ರೆಸ್ ಚೇಂಜ್ ಮಾಡಿದ್ರೆ ಆಯ್ತು. ಈಗ ಬೇಗ ಬಾ. ರಘು, ಪಾರ್ಟಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ. ಇವಾಗಲೇ ಕಮಲಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು. ಹಾಗೆ ಮಾಡ್ತೀನಿ. ಕಮಲಿ ಅವರೇ, ನಾನು ರೂಮಲ್ಲಿ ಏನೋ ಮರ್ತೋಗ್ಬಿಟ್ಟಿದ್ದೀನಿ. ಒಂದು ನಿಮಿಷ ಬಂದೆ.
ದೇವ್ರೆ, ನನಗೆ ಇಂಥ ಒಳ್ಳೆ ಮನೆ, ಇಂಥ ಒಳ್ಳೆ ಗಂಡ, ಅತ್ತೆ ಮಾವ ನಾದ್ನಿ ಎಲ್ರೂ ಕೊಟ್ಟೆ. ಇವರೆಲ್ಲರೂ ಪ್ರೀತಿ ಸಿಗಕ್ಕೆ ನಾನು ಸ್ಯಾನೇ ಪುಣ್ಯ ಮಾಡಿದ್ದೀನಿ. ಆದರೆ ನನ್ನ ಅವ್ವನೂ ಈ ಕ್ಷಣ ನನ್ನ ಜೊತೆಯಾಗಿರ್ಬೇಕಿತ್ತು. ಇದು ನನ್ನ ಜೀವನದಾಗೆ ತುಂಬ ಅಮೂಲ್ಯವಾದ ಕ್ಷಣ. ಮದುವೆ ಆದ ದಿನ, ಈ ದಿನ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವ್ರ ತವ ಆಶೀರ್ವಾದ ತಗೋತಾರೆ. ಇಲ್ಲಾಂದ್ರೆ ಅಪ್ಪ ಅಮ್ಮನ ಹತ್ರ ಹೋಗಿ ಅವ್ರ ಆಶೀರ್ವಾದ ತಗೋತಾರೆ. ಆದರೆ ನನ್ನ ಸ್ಥಿತಿ ನೋಡು, ಅವ್ವ ಇಲ್ಲ. ಅಪ್ಪನ ಹತ್ರ ಹೋಗಿ ಆಶೀರ್ವಾದ ತಗೊಳ್ಳೋಣ ಅಂದರೆ ಅವರಿರೋದು ದೂರದ ಹಾಸ್ಪಿಟ್ಲಿನಾಗೆ. ಕೊನೆಗೆ ಪಕ್ಷ ನನ್ನ ಅಪ್ಪಯ್ಯ ಆದರೂ ನನ್ನ ಕಣ್ಮುಂದೆ ಇರ್ಬೋದಿತ್ತು. ಈ ವಿಷಯದಾಗೆ ನಿಂದು ಕಲ್ ಮನ್ಸಿದ್ಯವ್ರೆ. ನನಗೆ ಈಗ ಅಪ್ಪ ಅವ್ವ ಎಲ್ಲನೂ ನೀನೇ ನನಗೆ ಆಶೀರ್ವಾದ ಮಾಡು. ಯಾಕೋ ಗೊತ್ತಿಲ್ಲ, ಇವತ್ತು ಅಪ್ಪ ನೆನಪು ತುಂಬ ಕಾಡ್ತಾ ಐತೆ. ಅವ್ವ ಇದ್ದಿದ್ರೆ ಅದೇಟ್ ಖುಷಿಯಾಗಿರ್ತಿದ್ಲು. ಕಮಲಿ ಅವರೇ, ಪಾರ್ಟಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟರೊಳಗಡೆ ನಾನು ನಿಮ್ಮನ್ನು ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಸರ್? ಸರ್ಪ್ರೈಸ್ ಕಮಲಿ ಅವರೇ, ಬನ್ನಿ. ಬನ್ನಿ. ಬೇಬಿ, ನನ್ಗೆ ಸಂತೋಷನ ತಡ್ಕೊಳಕ್ಕೆ ಆಗ್ತಿಲ್ಲ. ಅಯ್ಯೋ ದೇವ್ರೆ, ಎಷ್ಟು ದಿನ ಆದ್ಮೇಲೆ ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ ನನ್ಗೆ. ಮಾಮ್, ಕಾಮ್ ಡೌನ್. ಇನ್ ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟಲ್ ರೀಚ್ ಆಗ್ತೀವಲ್ವಾ? ನೀವ್ ಈಗ್ಲೇ ಇಷ್ಟೊಂದು ಎಕ್ಸೈಟ್ ಆದ್ರೆ ಹೇಗೆ? ಹೇ ಬೇಬಿ, ಎಕ್ಸೈಟ್ ಆಗಿಲ್ಲ ಅಂದ್ರೆ ಹೇಗೆ? ನನ್ಗಂತೂ ಅವರು ಸ್ವಲ್ಪನಾದ್ರೂ ಕ್ಯೂರ್ ಆಗಿದ್ರೆ ಅಷ್ಟೇ ಸಾಕು. ಕ್ಯೂರ್ ಆಗದ? ನೋ ಚಾನ್ಸ್. ಹಲೋ ಮೇಡಮ್. ಹಾ, ನಾವ್ ಹಾಸ್ಪಿಟಲ್ ಬರ್ತಾ ಇದೀವಿ. ಅಲ್ಲಿ ಚೆಕಪ್ ಎಲ್ಲ ಆಯ್ತಾ ಮೇಡಮ್? ಅದು ಏನದು? ಅದು ವಾಟ್ ಹ್ಯಾಪೆಂಡ್? ಮೇಡಮ್, ನಿಮ್ ತಂದೆಯವ್ರು ಮಿಸ್ ಆಗ್ಬಿಟ್ಟಿದ್ದಾರೆ. ಓ ಮೈ ಗಾಡ್. ಡ್ರೈವರ್, ಒಂದ್ ನಿಮಿಷ. ಏನ್ ಹೇಳ್ತಾ ಇದ್ದೀರಾ? ಡ್ಯಾಡ್ ಕಾಣಿಸ್ತಿಲ್ವಾ? ಹೌದು ಮೇಡಮ್, ಅವ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ವಾಟ್ ಬೇಬಿ? ಏನು? ನಿನ್ ಡ್ಯಾಡ್ ಕಾಣಿಸ್ತಿಲ್ವಂತ? ಕೊಡಿಲಿ, ನಾನ್ ಮಾತಾಡ್ತೀನಿ. ಹಲೋ ಹಲೋ, ನನ್ ಗಂಡ ಎಲ್ಲಿಗೆ ಹೋಗಿದ್ದಾರೆ? ಹಲೋ ಮಾಮ್, ಒಂದ್ ನಿಮಿಷ ಕಾಮ್ ಡೌನ್. ನಾನೇ ಮಾತಾಡ್ತೀನಿ, ಕೊಡಿ. ಹಲೋ, ಏನ್ ಹೇಳ್ತಾ ಇದ್ದೀರಾ ನೀವು? ಮೇಡಮ್, ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಜರ್ನಿ ಮಾಡಿ ತುಂಬಾ ತಲೆನೋವು ಬಂದಿತ್ತಲ್ಲ ಮೇಡಮ್. ಕಾಫಿ ಕುಡಿಯೋಣ ಅಂತ ಗಾಡಿ ಪಾರ್ಕ್ ಮಾಡಿದ್ವಿ. ಅಲ್ಲಿ ಸರ್ರು ಕಾರಲ್ಲಿ ನಿದ್ದೆ ಮಾಡ್ತಿದ್ರು ಮೇಡಮ್. ನಾವು ಕಾಫಿ ಕುಡಿದು ಬರೋ ಅಷ್ಟರಲ್ಲಿ ಸರ್ರು ಕಾಣಿಸ್ತಿಲ್ಲ ಮೇಡಮ್. ಅಯ್ಯೋ, ಅಲ್ಲೇ ಎಲ್ಲೋ ಇರ್ತಾರೆ. ಸರಿಯಾಗಿ ಹುಡುಕು. ಇಲ್ಲ ಮೇಡಮ್, ವಾಶ್ರೂಮ್ಗೆ ಏನಾದ್ರೂ ಹೋಗಿರ್ಬೋದು ನೋಡು. ನಾನು ಡ್ರೈವರ್ ಎಲ್ಲ ಕಡೆ ಹುಡುಕಿದ್ವಿ ಮೇಡಮ್, ಅದೇನೂ ಸಿಗ್ಲಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು. ಏನಂತೆ? 1 ಮಿನಿಟ್ ಮಾಮ್. ನೋಡು, ನನಗೆ ನನ್ನ ಡ್ಯಾಡ್ ಸಿಗ್ಬೇಕು ಅಷ್ಟೇ. ಹೌದು ಮೇಡಮ್, ಸಿಗ್ತಾ ಇಲ್ವಲ್ಲ, ನಾನೇನ್ ಮಾಡ್ಲಿ? ಶಿಟ್, ನಿಂಗ್ ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ? ಅವ್ರ ಒಬ್ರನ್ನೇ ಯಾಕೆ ಬಿಟ್ಬಿಟ್ಟು ಹೋಗ್ಬೇಕಿತ್ತು? ಈಗ ನೋಡು ಏನಾಯ್ತು ಅಂತ. ಮೇಡಮ್, ಅವ್ರು ಯಾವಾಗ್ಲೂ ಇಳಿಬೇಕು ಅಂದ್ರೆ ನಾನೇ ಕಾರ್ ಡೋರ್ ಓಪನ್ ಮಾಡ್ಬೇಕಾಗಿತ್ತು. ಆದ್ರೆ ಯಾಕೆ ಹೇಳಿದ್ರು ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಓಕೆ ಫೈನ್. ಈಗ ಎಲ್ಲಿದ್ದೀರಾ ನೀವು? ಹೈವೇಲಿ ಜನತಾ ಡಾಬಾ ಅಂತ ಇದೆ ಮೇಡಮ್. ಆ ಡಾಬಾ ಹತ್ರ ಒಂದು ಕಾಫಿ ಶಾಪ್ ಇದೆ, ಅಲ್ಲೇ ಇದೀವಿ ಮೇಡಮ್. ಕಾಫಿ ಶಾಪ್? ಓಕೆ ಡ್ರೈವರ್, ಹೈವೇ ಹತ್ರ ಒಂದು ಕಾಫಿ ಶಾಪ್ ಇದೆ, ಅಲ್ಲಿ ಹೋಗಿ ಬೇಗ. ಕಮ್ ಆನ್ ಮಾಮ್, ಜಸ್ಟ್ ಕಾಮ್ ಡೌನ್. ಬೇಬಿ, ಏನಂತೆ? ಮಾಮ್, ಡ್ಯಾಡ್ ಎಲ್ಲೂ ಕಾಣಿಸ್ತಿಲ್ವಂತೆ. ಅವ್ನು ಎಲ್ಲ ಕಡೆ ಹುಡುಕಿದಾನಂತೆ ಮಾಮ್. ಅಯ್ಯೋ ದೇವ್ರೆ, ಎಲ್ಲಿ ಹೋಗ್ಬಿಟ್ರು ಏನೋ. ಬೇಬಿ, ಅವರು ಮಗು ತರ. ಅವ್ರನ್ನ ಎಲ್ಲಂತ ಹುಡ್ಕೋದು? ಅವ್ರಿಗೆ ಅಡ್ರೆಸ್ ಹೇಳಕ್ಕೂ ಬರಲ್ಲ ಬೇಬಿ. ಮಾಮ್ ಪ್ಲೀಸ್, ನೀವ್ ಸ್ವಲ್ಪ ಕೂಲ್ ಆಗಿರಿ. ಹೇಗ್ ಕೂಲ್ ಆಗಿರೋದು ಬೇಬಿ? ಹೇಗ್ ಕೂಲ್ ಆಗಿರೋದು? ಅಕಸ್ಮಾತ್ ಅವ್ರು ಸಿಗ್ಲಿಲ್ಲ ಅಂದ್ರೆ? ಈಗಷ್ಟೇ ಅವ್ರನ್ನ ನೋಡ್ಬೋದು ಅಂತ ಎಷ್ಟು ಖುಷಿಯಾಗಿದ್ದೆ ನಾನು. ಅಷ್ಟ್ರಲ್ಲಿ ಹೀಗೆ. ಛೇ, ನನ್ ಹಣೆ ಬರನೇ ಸರಿ ಇಲ್ಲ. ನಿನ್ ಡ್ಯಾಡ್ ವಿಷಯದಲ್ಲಿ ಪ್ರತಿ ಸಲನೂ ಹೀಗೆ ಆಗುತ್ತೆ. ಓ ಗಾಡ್ ಮಾಮ್, ಲಿಸನ್, ನೀವ್ ಯಾವ್ದಕ್ಕೂ ಯಾವ್ದನ್ನ ಲಿಂಕ್ ಮಾಡ್ಬೇಡಿ. ಡ್ಯಾಡ್ ಸಿಗ್ತಾರೆ, ನೀವ್ ಇಷ್ಟೊಂದು ಪ್ಯಾನಿಕ್ ಆಗ್ಬೇಡಿ. ಲುಕ್, ಡ್ಯಾಡ್ ನಾನೇ ಸರ್ಚ್ ಮಾಡಿಸ್ತೀನಿ. ಓಕೆ, ಪ್ಲೀಸ್ ಕಾಮ್ ಡೌನ್ ನೌ.
ಸರ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಲೇ ಇಲ್ಲ. ಕಮಲಿ ಅವರ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಇವಾಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಹೇಗಾಗತ್ತೆ? ಸರ್ ನಮ್ಮಿಬ್ರ ಮಧ್ಯ ಅದೆಂತ ಸರ್ಪ್ರೈಸ್ ಸರ್, ಹೇಳಿ ಸರ್. ಕಮಲಿ ಅವರ, ನೀವು ನನ್ನ ಬರ್ಡೇಗೆ ಎಷ್ಟು ಸರ್ಪ್ರೈಸ್ ಇಟ್ಕೊಂಡಿದ್ರಿ? ಈಗ ನಾನು ಸರ್ಪ್ರೈಸ್ ಮಾಡ್ತೀನಿ ಅಂತ ಹೇಳಿದಾಗ ನೀವು ಸೈಲೆಂಟ್ ಆಗಿರ್ಬೇಕಲ್ವಾ? ನೀವೆಷ್ಟೇ ಉಲ್ಟಂ ಪಲ್ಟಾ ಮಾಡಿ ಕೇಳಿದ್ರು ಏನು ಸರ್ಪ್ರೈಸ್ ಅಂತ ನೀವು ತಿಳ್ಕೊಳಕ್ಕಾಗಲ್ಲ. ಸೊ ಸುಮ್ಮನಿರಿ. ಸರ್ ಅದು ಬೇರೆ ಇದು ಬೇರೆ ಅಲ್ವಾ ಸರ್? ಪ್ಲೀಸ್ ಹೇಳಿ, ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸಿ, ದಿಸ್ ಇಸ್ ಚೀಟಿಂಗ್. ನೀವೀಗ ಎಲ್ಲಿಗೆ, ಯಾಕೆ, ಈ ತರ ಕ್ವಶನ್ಸ್ ಎಲ್ಲ ಕೇಳ್ಕೊಡುದು. ನನಗೆ ಮರ್ಯಾದೆನೇ ಇಲ್ವಾ? ನಾನು ಹೇಳೋದನ್ನ ಕೇಳ್ಬೇಕಲ್ವಾ ನೀವು? ಸರಿ ಸರ್, ಅದೇನ್ ಸರ್ಪ್ರೈಸ್ ಕೊಡ್ತಿರೋ ನಾನು ನೋಡ್ತೀನಿ, ಹೋಗೋಣ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಏನಾಯ್ತು? ಎಲ್ಲಿದ್ದಾರೆ ಅವರು? ಸರಿಯಾಗಿ ಹೇಳು. ಡ್ಯಾಡಿ ಎಲ್ಲ ಹೋದ್ರು? ಅವ್ರು ಯಾವ ಕಡೆ ಹೋದ್ರು ಗೊತ್ತಾಗ್ಲಿಲ್ಲ ಮೇಡಮ್. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಅರ್ಥ? ನೀನಿದ್ದು ಅವ್ರನ್ನ ನೋಡ್ಕೊಳಕ್ತಾನೆ. ಮಾಮ್ ಜಸ್ಟ್ ರಿಲ್ಯಾಕ್ಸ್, ನಾನ್ ವಿಚಾರಿಸ್ತೀನಿ. ಏನ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು? ನಿನ್ ಡ್ಯಾಡ್ ಕಂಡೀಷನ್ ನಿನ್ ಗೊತ್ತಲ್ವಾ? ಮಾಮ್ ಪ್ಲೀಸ್ ಕಾಮ್ ಡೌನ್, ಓಕೆ? ಗಿವ್ ಮಿ 10 minutes, ನಾನ್ ಸಾರ್ಟ್ ಔಟ್ ಮಾಡ್ತೀನಿ. ಬನ್ನಿ ಮಾಮ್, ಕೂತ್ಕೊಳ್ಳಿ ಮಾಮ್, ಬನ್ನಿ. ಅವನ್ನ ಸರಿಯಾಗಿ ವಿಚಾರಿಸು. ಸಾರಿ ಮೇಡಮ್, ಕಾಫಿ ಕುಡಿಯಕ್ಕೆ ಹೋಗ್ಬಿಟ್ಟಿದ್ದೆ, ಅದ್ರಲ್ಲಿ ಮಿಸ್ ಆಗ್ಬಿಟ್ರು. ಇಡಿಯಟ್, ಎಷ್ಟು ಕೇರ್ಲೆಸ್ ಪರ್ಸನ್ ನೀನು. ಡ್ಯಾಡ್ ನ ನೋಡ್ಕೊ ಅಂತ ಹೇಳಿದ್ರೆ ಕಾಫಿ ಕುಡಿಯಕ್ಕೆ ಹೋಗ್ತೀಯಾ? ಫಸ್ಟ್ ಆಫ್ ಆಲ್ ನೀನ್ ಬಂದಿದ್ಯಾ ಅಂತ ನನಗೆ ಕರೆಕ್ಟ್ ಆಗಿ ಹೇಳಿಲ್ಲ. ಹೇಳಿದಿದ್ರೆ ನಾನು ಸೆಕ್ಯೂರಿಟಿನಾದ್ರೂ ಅರೇಂಜ್ ಮಾಡ್ತಿದ್ದೆ. ನೀನ್ ಒಬ್ನೇ ಸಿಂಗಲ್ ಹ್ಯಾಂಡೆಡ್ಲಿ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಹೇಳಿದಿದ್ರೆ ಬೌನ್ಸರ್ಸ್ ನ ಕರೆಸ್ತಿದ್ದೆ. ಡೋಂಟ್ ಯು ನೋ ಸೋ ಮಚ್? ಬಟ್ ನೋ, ಈ ತರ ಕೇರ್ಲೆಸ್ ಆಗಿ ಬಂದಿದ್ಯಾ, ಒಬ್ನೇ ಬಂದಿದ್ಯಾ. ಅಲ್ಲ, ನಾವ್ ಬರ್ತಾ ಇದೀವಿ, ಈ ತರ ಆಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ. ನಾನೇ ಕಾಲ್ ಮಾಡ್ಬಿಟ್ಟು ಕೇಳಿದ್ರೆ, ಓ ಮೇಡಮ್ ನೀನೇ ಫೋನ್ ಪಿಕ್ ಮಾಡಿಲ್ಲ ಅಂತ ಬೇರೆ ಹೇಳ್ತೀಯಾ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಅದು ಹಾಗಲ್ಲ ಮೇಡಮ್. ಜಸ್ಟ್ ಶಟ್ ಅಪ್, ಐ ಸೆಡ್. ನಾನೇನಾದ್ರೂ ನಿನ್ಗೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ನಾ? ನಿನ್ಗೆ ಎಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀನಿ. ಅಟ್ ಲೀಸ್ಟ್ ಒಂದು ಆಂಬ್ಯುಲೆನ್ಸ್ ಕರ್ಸೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ ಬಂದಿದ್ಯಾ? ಎಷ್ಟು ಕೇರ್ಲೆಸ್ ಇಡಿಯಟ್ ನೀನು. ಈಗ ನೀನ್ ಮಾಡಿರೋ ಮಿಸ್ಟೇಕ್ ಇಂದ ನನ್ ಡ್ಯಾಡ್ ಕಾಣೆ ಆಗಿದ್ದಾರೆ. ಮೇಡಮ್ ಶಟ್ ಅಪ್, ಶಟ್ ಅಪ್. ರಿಲ್ಯಾಕ್ಸ್ ಅನಿಕಾ, ಜಸ್ಟ್ ರಿಲ್ಯಾಕ್ಸ್. ಹೇ ಲಿಸನ್, ನೀನು ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ಯಾ? ಹೌದು ಮೇಡಮ್, ಬೆಳಗ್ಗೆ ಸಂಜೆ ಮಿಸ್ ಮಾಡ್ದಂಗೆ ಟ್ಯಾಬ್ಲೆಟ್ ಕೊಡ್ತಾ ಇದ್ದೆ. ಓಕೆ ಫೈನ್. ಅವ್ರ ಬಿಹೇವಿಯರ್ ಹೇಗಿತ್ತು? ಮೇಡಮ್, ನಾನು ಕೇರ್ ಟೇಕರ್ ಆಗಿ ಕೆಲ್ಸಕ್ಕೆ ಸೇರಿದಾಗ ಹೇಗಿದ್ರು ಹಾಗೆ ಇದ್ರು ಮೇಡಮ್. ಫಾರಿನ್ ಹೋದಾಗ್ಲೂ ಕೂಡ ಹಾಗೆ ಇದ್ರು ಮೇಡಮ್. ಪೆದ್ದ ತರ ಕೂತ್ಕೊಂತಿದ್ರು ಮೇಡಮ್. ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ. ಮತ್ತೆ ಇಲ್ಲಿಗೆ ಬಂದು ಮಿಸ್ ಆಗೋಕೆ ಹೇಗ್ ಸಾಧ್ಯ? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಇವರು ಒಂದ್ಸಲ ಸಿಕ್ಬಿಟ್ರೆ ಸಾಕು. ಓ ಗಾಡ್, ನಮ್ಗೆಲ್ಲ ಈ ತರ ಟೆನ್ಷನ್ ಕೊಟ್ಟು ಡ್ಯಾಡ್ ಎಲ್ಲಿ ಹೋದ? ಯಾಕೆ ಬಿಟ್ಟೋದೆ ಗೌರಿ? ನಾನು ಒಬ್ಬನೇ ಈ ಥರ ಕಷ್ಟಪಡಲಿ ಅಂತನ? ನಾನು ಏನೇನೋ ಅನುಭವಿಸ್ಬಿಟ್ಟೆ ಗೌರಿ, ಅನುಭವಿಸ್ತಾನೇ ಇದ್ದೀನಿ. ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಫ್ಲೈಟಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟಿದ್ರು.
ಅಲ್ಲಿ ನಮ್ಮವ್ರಂತೂ ಯಾರೂ ಇರಲಿಲ್ಲ. ನನ್ನ ನೋವನ್ನ ಯಾರ ಹತ್ರ ಹಂಚ್ಕೊಳ್ಳಿ. ಇಲ್ಲಿಗೆ ಬರ್ತಿದ್ದಂಗೆ ನಿನ್ನ ಹತ್ರ ಬಂದ್ಬಿಟ್ಟೆ. ನೋಡಿಲಿ, ನಿನಗಿಷ್ಟ ಅಂತ ಮಲ್ಗೆ ಹೂ ತಂದಿದ್ದೀನಿ. ಯಾಕೆ ಬಿಟ್ಟೋದೆ ಗೌರಿ ನೀನು? ನಾನು ನಿನ್ನ ಹತ್ರ ಬರ್ತೀನಿ. ಈ ಪ್ರಪಂಚನೇ ಬೇಡ ಗೌರಿ. ನೀನಿರೋ ಜಾಗಕ್ಕೆ ನಾನು ಯಾವಾಗ ಕರ್ಕೊಂಡು ಹೋಗ್ತೀಯ ಹೇಳು? ನೀನ್ ನೋಡ್ಬೇಕು ಅನಿಸ್ತಾ ಇದೆ. ಈಗ ಕರ್ಕೊಂಡು ಹೋಗು, ಬೇಗ ಕರ್ಕೊಂಡು ಹೋಗು. ನೀವಿದ್ದಾಗ ಏನು ಮಾಡಕ್ಕಾಗ್ಲಿಲ್ಲ. ಇನ್ನಿರೋ ಜಾಗಕ್ಕೆ ಕರ್ಕೊಂಡು ಹೋಗು. ಈಗಲಾದ್ರೂ ನೀನಿರೋ ಜಾಗಕ್ಕೆ ಮತ್ತೆ ನಿನ್ ಜೊತೆ ಇದ್ಬಿಡ್ತೀನಿ. ನನ್ ಕರ್ಕೊಂಡು ಹೋಗ್ತೀಯ ಹೇಳು ಗೌರಿ? ರಿಷಿ ಸರ್, ಇದು ನಾವು ಪಾರ್ಟಿ ಹಾಲ್ಗೆ ಹೋಗೋ ದಾರಿ ಅಲ್ವಾ? ಓ, ಪಾರ್ಟಿಲೇನೇ ಸರ್ಪ್ರೈಸ್ ಕೊಡ್ತೀರಾ ಸರ್? ಯಾಕೆ ಸರ್, ಏನಾಯ್ತು? ಕಾರ್ ಯಾಕೆ ನಿಲ್ಸಿದ್ರಿ? ಕಮ್ಲಿ ಅವರೇ, ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನೀವು ದಾರಿ ನೋಡಿದ್ರೆ ಗೊತ್ತಾಗ್ಬಿಡತ್ತಲ್ವಾ? ಹಾಗಾಗಿ ಸರ್ಪ್ರೈಸ್ ಹೇಗೆ ಬರುತ್ತೆ ಅಂದ್ರೆ ನೀವು ಕಣ್ಮುಚ್ಚಿ. ಯಾಕೆ ಸರ್? ಹೇಳ್ತೀನಿ, ಕಣ್ಮುಚ್ಚಿ. ಇಲ್ಲ ಅಂತ ಹೇಳಿದ್ರೆ ನಾನು ಏನ್ ಸರ್ಪ್ರೈಸ್ ಮಾಡಿದೀನಿ ಅಂತ ಸರ್ಪ್ರೈಸ್ ಕೊಡಕ್ಕಿಂತ ಮುಂಚೆನೇ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಯಾವುದೇ ಕಾರಣಕ್ಕೂ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗ್ಬಾರ್ದು. ಸರ್, ಇದು ಮೋಸನೂ ಇಲ್ಲ, ಸಮೋಸನೂ ಇಲ್ಲ. ನಾನ್ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ನಿಮಗ್ ಗೊತ್ತಾಗ್ಕೊಡುದು. ಸರ್, ನನ್ಗೇನು ಕಾಣ್ತಾ ಇಲ್ಲ ಸರ್. ಕಾಣಿಸ್ಬಾರ್ದು ಅಂತಾನೆ ನಿಮ್ ಕಣ್ಣಿಗೆ ಬಟ್ಟೆ ಕಟ್ಟಿರೋದು. ಸರ್, ಹೇಳಿ ಸರ್, ನಾವ್ ಯಾವ ಕಡೆ ಹೋಗ್ತಾ ಇದೀವಿ? ನಾನು ಹೇಳಲ್ಲ. ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ನಾವ್ ಎಲ್ಲಿಗೆ ಹೋಗ್ಬೋದು ಅಂತ ಥಿಂಕ್ ಮಾಡ್ತಾರೆ. ನೋಡಿ, ಬಟ್ಟೆ ತೆಗಿಯಕ್ಕೆ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬಾರ್ದು. ತುಂಬಾ ಚೀಟಿಂಗ್ ಅದು.